ಕನ್ನಡ ಮಾತಾಡಮ್ಮ ನೀನು. ಹೊಡೆದು ಬಿಡ್ತೀನಿ ನೋಡುವಾಗ, ಹೊಡೆದು ಬಿಡ್ತೀನಿ ನೋಡು. ಇರಮ್ಮ ಇರಮ್ಮ ಇರಮ್ಮ. ಏನಂತ್ರಿ ಅಮ್ಮ ಹೇಳಮ್ಮ, ಎಲ್ಲಿ ಹೋಗೋಣ? ಹೌದು ತಂದನ, ಬರುವಾಗ ಸೌದೆ ಎಲ್ಲ ತಂದನ. ನಾಳೆ ಹಬ್ಬಕ್ಕೆ ಏನು ತಂದನ? ಇಲ್ಲಿ ತರ್ತಿದ್ಲಲ್ಲಪ್ಪ, ಅಮ್ಮಗೆ ಕೊಟ್ಟಿದ್ದೆ. ಅದು ಹೋಗ್ಕೊಂಡು ಇಡ್ಲೇ ದಿವಸ ಗಾಡಿ ಚೈತನ್ಯ ಕೊಟ್ಟೆ ಇಡ್ಲೇ ದಿವಸ ಕಾಯಿಲೆ. ಶ್ರೀಕೃಷ್ಣ ಅರ್ಪಣ. ಶ್ರೀಕೃಷ್ಣ ಅರ್ಪಣ. ಮಸ್ತ್. ಹಿಂಗೋ ಬರ್ಕೊಟ್ಟ ಏನೋ ಹೇಳ ಮಾಡೋದೆಲ್ಲ ವ್ಯರ್ಥ ಕಾರ್ಯಗಳು. ನನಗೆ ಬುದ್ಧಿ ಮಾತು ಹೇಳಕತ್ತಾನ ಮತ್ತೆ ಹೋಗ ಅಂತ. ಪಾಪ ಯಾರೋ ತೀರ್ಕೊಂಡಿದ್ರಂತ ಆ ಕಡೆ ಹೋಗಿದ್ರು, ಇದು ತಂದುಬಿಟ್ಟಾರ. ನಾಳೆ ಆ್ಯಕ್ಚುಲಿ ಇವತ್ತೇ ಅದ ಏನೋ ಹಬ್ಬ, ಅಮ್ಮ ರೊಟ್ಟಿ ಮಾಡಿದ್ದಾರೆ. ಇವತ್ತೇ ಎಳ್ಳ ಅಮಾವಾಸ್ಯೆ ಅದ. ಏನೋ ಊರಿನ ಜನಗಳು, ದೊಡ್ಡವರು, ಗ್ರಾಮದ ಸದಸ್ಯರು ಅಥವಾ ಇನ್ನಿತರು ಎಲ್ಲೋ ಒಂದು ಕಡೆ ಪಂಚಾಂಗ ನೋಡಿ ಇಲ್ಲ ಬೇಸಿಲ್ಲ ಇವತ್ತು ದಿವಸ ಏನೋ ನಂಬಿಕೆ ನಾಳೆಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಅದು ಅಂದರೆ ನಾಳೆ ಮಾಡ್ತಾಯಿದ್ದಾರೆ ಎಲ್ಲರೂ ನಮ್ಮೂರಿನಾಗ. ಇದು ಎಳ್ಳ ಅಮಾವಾಸ್ಯೆ ಹಬ್ಬ. ಸ್ನೇಹಿತರೆ, ಇವತ್ತು ಶನಿವಾರ ಎಳ್ಳ ಅಮಾವಾಸ್ಯೆ ನಮ್ಮ ಊರಾಗ ಮಾಡಕತ್ತಾರ. ಅಮ್ಮ ಏನೋ ಮಾಡಕತ್ತಾರ ನೋಡಿ. ಇವತ್ತೆಲ್ಲ ಬ್ಲಾಗ್ ಇರ್ತದ, ಹೊಲ್ದ ಕಡೆ ಹೋಗ್ಬೇಕು, ಎಲ್ಲ ಒಲೆ ಚೆಲ್ಲಿ ಬರಬೇಕು, ಎಲ್ಲ ಇರ್ತದ. ಹೌದಮ್ಮ, ಹೊಲ್ದ ಕಡೆ ಹೋಗ್ಬರ್ಬೇಕಲ್ಲಮ್ಮ. ಈಗ ಸದ್ಯಕ್ಕೆ ನಮ್ಮ ಅಮ್ಮ ಏನು ಮಾಡ್ತಾ ಇದ್ಲ ಎಂಬ ತೋರಿಸ್ತೀನಿ ಬನ್ನಿ ನಿಮಗೆ. ಅಮ್ಮ ಏನು ಮಾಡ್ತಿದ್ದಮ್ಮ? ಎಲ್ಲರೂ ಪೂಜೆ ಮಾಡಬೇಕು. ಏನು ಹುಡುಗ ಅಂತಾರದು? ಹುಡುಗ ಮಾಡ್ತಾರೆ. ಯಾವಾಗ ಎದ್ದೇಳಿದಮ್ಮ? 2 ಆಗ್ತಿತ್ತು 3 ಆಗ್ತಿತ್ತು. ಸ್ನೇಹಿತರೆ, ನಂಗೆ ಹೇಳಿದ್ರು 3 ಗಂಟೆಗೆ ರಾತ್ರಿ ಎಬ್ಸಂತ. ನಾನು ಎಬ್ಸಲಿಲ್ಲ. ಪಾಪ ಅವರೇ ಇದು ಮಾಡಕತ್ತಾರ. ಏನು ಮಾಡಕತ್ರಿ ಹೇಳಮ್ಮ, ವಿವರವಾಗಿ ಹೇಳಮ್ಮ. ಅವ್ರಿಗೆ ವಿವರವಾಗಿ ಹೇಳ್ಬೇಕಮ್ಮ. ಮಾಡ್ತೀನಪ್ಪ. ಏನಪ್ಪ ಇದು, ಹೆಂಗೆ ಮಾಡಬೇಕು, ಎಲ್ಲಿ ಮಾಡಬೇಕು? ಸ್ವಲ್ಪ ಕೇಳಮ್ಮ, ಹೆಂಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವ ಥರ ಮಾಡಬೇಕು? ಪೂಜೆ ಮಾಡಿ ಎಲ್ಲ ಪಾಂಡವರು ಪೂಜೆ ಮಾಡ್ಬೇಕು. ಇನ್ನೂ ಹೇಳಮ್ಮ, ನಿಧಾನವಾಗಿ ಹೇಳ್ಬಾರ್ದಮ್ಮ, ಹೇಳ್ಬೇಕಮ್ಮ ಎಲ್ಲ ವಿವರವಾಗಿ. ಹೇಳ್ತೀನಲ್ಲಪ್ಪ, ಪಾಂಡವರು ಪೂಜೆ ಮಾಡಿ. ಪಾಂಡವರು ಪೂಜೆ ಮಾಡಬೇಕು. ಯಾರು ಪಾಂಡವರು ಅಂದ್ರೆ? ಪಾಂಡವರು ದೇವರು ಕರೆಕ್ಟೇ. ಅವ್ರು ಯಾರು? ಅವರು ಸ್ವಲ್ಪ ಅವ್ರದ್ದು ಇತಿಹಾಸ ಹೇಳೋ, ಸ್ವಲ್ಪ 5 ಮಂದಿ ಪಾಂಡವರು ಚರಿತ್ರೆ ಹೇಳು. ಯಾರಮ್ಮ ಪಾಂಡವರು? ಅವ್ರ ಅಮ್ಮ ಯಾರು, ಅವ್ರ ಅಪ್ಪ ಯಾರು ಹೇಳಮ್ಮ. ನನಗೇನು ಗೊತ್ತಪ್ಪ. ನೋಡಿ ಇವ್ರು ಬಂದರು, ಅವ್ರು ಓಡ್ತಾ ಇರ್ತಾರೆ ಆ ಕಡೆ ನೋಡಿ. ಯಾವ ಥರ ಆ್ಯಕ್ಟಿಂಗ್ ಮಾಡ್ತಾರೆ. ಆ್ಯಕ್ಟಿಂಗ್ ಅವ್ರು ಪರ್ಫೆಕ್ಟ್ ಇರ್ತಾರೆ ನೋಡಿ ಯಾವಾಗಲೂ. ಹೇಳಮ್ಮ ನೀನು. ಪಾಂಡವರಿಗೆ ಗೊತ್ತಾ, ದ್ರೌಪದಿ ಹೆಂಡತಿ ಇದ್ದಲ್ಲ 5 ಜನಕ್ಕೆ, ಅವ್ರ ತಾಯಿ ಕುಂತಿ ಆಗ್ತಾಳ. ಪಾಂಡು ಮಹಾರಾಜನಂದ ಅವ್ರ ಅಪ್ಪ. ಅರ್ಜುನ ಯಾರಿಂದ ಜನಿಸಿದ? ಭೀಮ ಯಾರಿಂದ ಜನಿಸ್ಬಿಟ್ಟನ? ಧರ್ಮರಾಯಲ್ಲಿ ಹೆಂಗ್ ಬಂದ? ನಕುಲ್ ಸಹದೇವ್ರು ಹೆಂಗಾದ್ರು? ನಕುಲ್ ಸಹದೇವ್ರ ತಾಯಿ ಯಾರು? ಕರ್ಣನ್ ತಾಯಿ ಯಾರು? ಕರ್ಣ ಯಾರು ಗೊತ್ತಾ ನಿಂಗೆ? ಏನಲ್ಲ ಎಲ್ಲರೂ 5 ಮಂದಿ. 5 ಜನ ಅಲ್ಲಮ್ಮ. ಕರ್ಣ ಬೇರೆ ಆಗ್ಬಿಡ್ತಾನ ಮುಂದ್ಗಡೆ. ಅವನೇ ಎಲ್ಲರಿಗಿಂತ ದೊಡ್ಡವನೇ ಆಗಿರ್ತಾನವ. ಹೇಳಮ್ಮ. ನನ್ಗೆ ಅವೆಲ್ಲ ಎಲ್ಲ ಗೊತ್ತಲ್ಲಪ್ಪ. ನನಗಂದ್ರೆ ಎಲ್ಲ ಏನು ಇದು ಮಾಡೋದು ಗೊತ್ತದ ನಿಂಗೆ? ಚಪಾತಿ ಮಾಡೋದು. ಮತ್ತಿದು ಅಡಿಗೆ ಹೊಲದಾಗ. ಸ್ನೇಹಿತರೆ, ನಮ್ಮ ಮನೆಗೆ ನಮ್ಮ ಅಪ್ಪ ನಮ್ಮ ಅಮ್ಮ ಮತ್ತು ಇವರು ನೋಡಿ ನಮಗೆ ಸಂಬಂಧಿಕರು. ಹೋಳಿ ಏನು ನೀನು ನಿಧಾನ ಈ ಕಡೆ ಬರೋ, ನಿನ್ನ ತಮ್ಮ ಈ ಕಡೆ ಬರೋ. ಇದು ಕಡೆ ಸಂತೆಗೆ ಹೋಗ್ಬೇಕಂತ. ಸಂತೆಯಲ್ಲಿ ಈಗ ಇಲ್ಲಿ ಯಾವ್ದಾರು ಇದ್ದೇವೆ ಮುಂದಗಡೆ ಕಾಣ್ತಾ ಇದ್ದೇನೆ. ಮರಿ ಏನು ಕಾಲು ಕೆಳಗೆ ಹಾಕಿದ್ದು ಇದೆ ನೋಡಿ. ಇದು ಸಂತೆಗೆ ಒಯ್ಬೇಕೀಗ, ಮಾರ್ಕೊಂಡು ಬರ್ಬೇಕೀಗ. ನಾನು ಚಿಕ್ಕಪ್ಪ ಅವರು ಹೋಗ್ತಾ ಇದ್ದೀವಿ ಸಂತೆಗೆ. ಇದು
ಮೇಕೆ ಮಾರಕ್ಕೆ ಹೋಗ್ತಾ ಇದ್ವಿ. ಎಷ್ಟು ಹೋಗ್ಬೋದಪ್ಪ ಇದು? 13,000 13,000 ಹೇಳವ. ನಂಗೆ ಗೊತ್ತಿಲ್ಲಪ್ಪ ಅದು. ಅಲ್ಲೋಗಿದ ಮತ್ತೆ ಅಲ್ಲೋಗಿದ್ದ ಅಂತ ನಾವು ಮಾತಾಡಕ್ಕೆ ಬರಲ್ಲ ಅಂತ ಅಲ್ಲೋಗಿದ್ದೇವೆ ಅಂತ. ಸ್ನೇಹಿತರೆ, ನಾವು ಸಂತೆಗೆ ಬಂದಿದ್ದೀವಿ. ಈಗ ಸಂತೆಗೆ ನಾವು ಕುರಿ ತಂದಿವಿ, ಮೇಕೆ ತಂದಿವಿ. ಒಂದು ಮೇಕೆ ಮಾರಕ್ಕೆ ಬಂದೀವಿ. ಅದು ಎಷ್ಟು ರೇಟ್ಗೆ ಹೋಗ್ತದೆ ಎಂಬುದು ನಿಮಗೆ ಗೊತ್ತಿಲ್ಲ. ಅದು ಮುಂದೆ ಗೊತ್ತಾಗ್ತದೆ ಏನೆಂಬುದು. ವ್ಯಾಪಾರಸ್ಥರು, ಕೊಂಡುಕೊಳ್ಳುವವರು, ಮಾರುವವರು ಎಲ್ಲರೂ ಇರ್ತಾರೆ. ನಾವು ಮಾರುವವರು. ಏನಾಯ್ತು ನಡಿಯೋ ಮುಂದೆ. ಏನಪ್ಪ ನೀವು ಒಂದು ರೇಟ್ ಹೇಳು ಮತ್ತೆ ಹೇಳ. ನೀವು ಹೇಳ್ಬೇಕು ನೋಡು. ಬಸ್ತಿ ಅದು ಎಷ್ಟು ಹೇಳಿದ್ರಿ? ನೀನು ಹೇಳ್ತೀಯ? ನಾವೇ ಹೇಳೋದು ಮತ್ತೆ. ನೀವು ನೋಡಿ, ನೀನು ನೋಡಿ ಹೇಳೋ. ನೀನು ಕೊಂಡ್ಕೊಳ್ಳೋ ನೀನೇ ಇದ್ದಲ್ಲ. ತಗೋರಣ ನೀವು. ಅದು ಗೊತ್ತದಣ್ಣ ನಮ್ಮ ಅಪ್ಪಗೆ. ಇದೇ ಅಪ್ಪ ನಮ್ಮ ಅಪ್ಪ. ವಿಡಿಯೋ ಮಾಡಪ್ಪ. 11,500. ಯೂಟ್ಯೂಬ್ ವ್ಲಾಗೆ ಹೇಳಪ್ಪ. ತಗೊಂತಿದ್ಯಾ? ಎಷ್ಟು ಹೇಳು ಒಂದು ರೇಟ್? ಸಂತೆಗೆ ಹೋದ ಕಾರ್ಯ ಸಫಲ ಆಗಿಲ್ಲ. ಏಕೆಂದರೆ ಬರ್ತಾ ಬರ್ತಾ ಕಮ್ಮಿ ರೇಟ್ಗೆ ಕೇಳ್ತಾ ಇದ್ರು. ನೆಕ್ಸ್ಟ್ ಸಂತೆ ನೋಡೋಣ ಅಂತ ನಮ್ಮ ಮೇಕೆ ಮರಿನ ಭಾಳ ಕಮ್ಮಿ ರೇಟ್ ಕೇಳಿದ್ರು. ಅದ್ರ ಸಲುವಾಗಿ ಅವತ್ತು ನಾವು ವಾಪಸ್ ತಂದುಬಿಟ್ಟಿವಿ. ನೋಡಿ ಸ್ನೇಹಿತರೆ, ನಮ್ಮ ಅಮ್ಮ ಅವರು ಪೂಜೆ ಮಾಡಕತ್ತಳ. ಏನು ಹೇಳೋ ಈಗ ಹೇಳೋ. ಇಲ್ಲಿ ನೋಡಿ ಅಲ್ಲಿ ಫಸ್ಟು ಪೂಜೆ ಮಾಡ್ತಾಳೆ ನೋಡಿ ಬಾಗಿಲಿಗೆ. ಏನು ಹಾಕೊಂಡಲ್ಲ ಕೆಳಗಡೆ. ಹೆಂಗಾಗಿತ್ತು ನೋಡಿ ಮಕ್ಕ ನಿಂದ ಮಗ ಚಳಿಗೆ. ಅಮ್ಮವರು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಾನೀಗ ಸ್ನಾನ ಮಾಡಿ ಅಮಾವಾಸ್ಯೆಗೆ ಹೋಗಬೇಕು. ನೋಡಿ ಎಲ್ಲ ಉದ್ಕಡ್ಡಿ, ತೆಂಗಿನಕಾಯಿ, ಹೂವು ಎಲ್ಲ ತಗೊಂಡಿನಿ. ಹೋಗಿ ಪೂಜೆ ಮಾಡಬೇಕು. ನಮ್ಮ ದೈವ, ನಮ್ಮ ಆರಾಧ್ಯ ದೈವರು ನೋಡಿ. ನಮ್ಮನ್ನೇ ನೋಡ್ತಾ ಇದ್ದಾರೆ ಎಲ್ಲರೂ. ಹೂವು ಇದಾವಪ್ಪ. ಸರಿ, ಕನ್ನಡ ಮಾತಾಡ್ತಿದ್ದೀಯ ನೀನು? ಅಚ್ಚ ಕನ್ನಡ. ಕನ್ನಡ ಮಾತಾಡ್ಬೇಕು. ಶಾಲೆಗೆ ಹೋಗ್ತಿರಲ್ಲ ನೀವು? ಹೋಗ್ತೀವ? ಮಹಾರಾಜ ದೈವರು ಇವರೇನು ಮಾಡಿ ನನ್ನನ್ನು ಇಲ್ಲಿ ಮಾಡ ಕಂಡಿರೋದು. ಎಷ್ಟು ಸತದ್ದು ನೀನು ಎಷ್ಟೊತ್ತು ಹೋಗಿ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ಹೋಗಿ ಬರ್ತಾ ಇರ್ತೀನಿ. ಅಮ್ಮ ಪೂಜೆ ಮಾಡ್ತಾ ಇದ್ದಾಳೆ. ಏನು ಮಾಡ್ತೀಯಮ್ಮ ನೀನು? ನಾನು ಅಷ್ಟು ದೂರ ಹೋಗಿ ಬಂದೆ ಅಮಾವಾಸ್ಯೆಗೆ. ಇನ್ನು ಕಾರ್ಯ, ಭಕ್ತಿಪೂರ್ವಕ ಕಾರ್ಯ ಇನ್ನೂ ನಡೆದಿಲ್ಲ. ಅಮ್ಮ ಏನಮ್ಮ ಲೇಟ್ ಆಗ್ಯದ? ನೀನು ಬೆಳಗ್ಗಿನ ಹೊತ್ತು ನಿಂದು ಮಾಡಕತ್ತಿದ್ದಲ್ಲಮ್ಮ ನೀನು. 3 ಗಂಟೆ ಎದ್ದಿದ್ಯಾ? 3 ಗಂಟೆಗೆ ಎದ್ದಿದ್ದು. ಈಗ ಎಷ್ಟಾಗ ನೋಡು ಟೈಮು. ಏನು ಮಾಡಬೇಕು? ಬಾಗಿಲು ಹಾಕ್ಬೇಕಾ? ಸಾಕಾ ಇಷ್ಟೇ? ಬಾಗಿಲಿಗೆ ಶೋಭೆ ಅನ್ನೋದಿಲ್ಲ. ಈಗ ಇವಾಗಿದ್ರೆ ಶೋಭೆ ಕಾಣ್ತದ ನೋಡಿ. ಈಗ ಕರೆಕ್ಟ್ನಾ? ನೀವೇ ಹೇಳ್ಬೇಕು ಯಾವ ಥರ ಕಾಣ್ತಾ ಇದೆ. ಹೇಳಮ್ಮ. ಅಂದರೆ ಇವರು ದೇವತೆಗಳಮ್ಮ. ದೇವತೆಗಳು ಭೂಮಿಗೆ ಕಳಿಸ್ಬಿಟ್ಟ ನಮ್ಮ ನಾರಾಯಣ, ಅಂದರೆ ಶ್ರೀಕೃಷ್ಣ ಪರಮಾತ್ಮ. ಅಂದರೆ ಇವರೆಲ್ಲ ಅವ್ರಿಗೋಸ್ಕರ, ದೇವ್ರಿಗೋಸ್ಕರ ಕೆಲಸವನ್ನು ಮಾಡಬೇಕು. ಏನು ಇಡಬೇಕು? ಓ ನಮ್ಮಮ್ಮ ಏನೋ ಕೊಟ್ಲು. ಇವ್ರು ಯಾರಮ್ಮ? ಇವ್ರು ಲಕ್ಷ್ಮಿ. ಇದು ಕೆಳಗಿಂದ ಯಾರಮ್ಮ ಸಣ್ಣದಿಟ್ಟಿದ್ದಲ್ಲ? ಅಣ್ಣ, ನಮ್ಮ ಅಣ್ಣ ಅಂತ ನೋಡಿತಾ ನೋಡಿ ಸ್ನೇಹಿತರೆ. ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ಗಡಿಗೆ ಅದಿದು. ಗಡಿಗೆ ಅಂದರೆ ಲಕ್ಷ್ಮಿ ಅಂತಿದ್ದು. ಇಲ್ಲಿ ಕೆಳಗೆ ನಮ್ಮ ಅಣ್ಣ ಚಿಕ್ಕದಾಗಿದ್ದಾನೆ. ನಮ್ಮ ಅಣ್ಣ ಅಂದರೆ ನಮ್ಮ ಅಣ್ಣ ಹೆಸರು. ನಮ್ಮ ಅಣ್ಣ ಹೆಸರು ಏನಮ್ಮ? ಸ್ವಲ್ಪ ನಿಂದ್ರ ಹೇಳಮ್ಮ. ಎದ್ದು ಇನ್ನು ನೋಡಮ್ಮ. ಅಣ್ಣ ಹೆಸರೇನು? ಅನ್ವೇಷ. ನನ್ನ ನೋಡ್ಬೇಡಮ್ಮ, ಮೊಬೈಲ್ ನೋಡು.
ಅಣ್ಣ ಹೆಸರೇನು? ಅನ್ವೇಷ. ಅವೇನು ಇಟ್ಕೊಂಡಿದ್ದಲ್ಲ, ಇವು ಏನು ಅದಕ್ಕೆ ಯಾವ್ದಕ್ಕೆ ಅದು? ಇದು ಹಚ್ಚಕ್ಕ. ನೋಡಿ ಈ ಥರ ಮಾಡ್ಬೇಕು ನಾವು. ಕಾಯಿ ಹೊಡಿ. ಏನೇನೋ ಮಾಡ್ತಾರೆ. ಅವೇನವ ಅವೇನವ ಹೇಳೋದು? ಉಳ್ಳಗಡ್ಡೆ. ಉಳ್ಳಾಗಡ್ಡೆ. ಕನ್ನಡ ಕಲಿಯಮ್ಮ ನೀನು ಫಸ್ಟು. ಅಲ್ಲಿ ಎಲ್ಲ ಪೂರ್ತಿ ಎಲ್ಲ ದೇವತೆಗಳಿಗೆ 2 ಕಾಯಿ ಹೊಡೆದ್ಲು. ಕೈಯಾಗ ಸ್ವಲ್ಪನೂ ಇದು ಇಲ್ಲ, ನಿನ್ನ ದಮ್ಮಿಲ್ಲ ನಿನ್ನ ಕೈಯಾಗ. ನೀನೇ ಓಡ ಅಂದಲ್ಲ. ಏನವ ಒಂದು ಏಟ್ಗೆ ಹೊಡ್ಬೇಕದು. ಹೊಡೆದ್ರೆ ಒಂದು ರಪ್ಪ ಅಂತ ಹೊಡಿಬಿಡ್ತೀನಿ ನಾನು. ಮೊಬೈಲ್ ಇಟ್ಕೊಮ್ಮ, ಹೊಡಿತೇನೆ. ನನ್ನೆಲ್ಲ ಶರೀರ ಕಾಣಬೇಕಮ್ಮ. ಸ್ವಲ್ಪ ಹಿಂದೆಗೆ ಹೋಗಮ್ಮ. ಹತ್ತಾಗಿ ಅದು ಅದಕ್ಕೆ ನೀರು ಹಾಕ್ಬೇಕು ನೋಡು. ಯಾವ್ದಕ್ಕಮ್ಮ? ಟೆಂಕಾಯಿ ನೀರು ಅದ್ರಾಗ ತುಂಬಿದಾಗ ಆಗ್ಬೇಕಾ ಬಿಡದಾಗ. ನೋಡಮ್ಮ, ಒಂದೇ ಏಟ್ಗೆ ಹೊಡ್ತೀನಿ ನಾನೀಗ. ನೋಡಿ ಕಾಣ್ತಾ ಇಲ್ಲ? ಕಾಣ್ತದ. ತಲೆ ಕಾಣ್ತದ ನಾನು. ತಲೆಯಿಲ್ಲ. ಮತ್ತೆ ಏನಮ್ಮ ಸ್ವಲ್ಪ ಹಿಂದೆಗಡೆ ಹೋಗಮ್ಮ. ಎತ್ತವ ಮೊಬೈಲ್ ಮೇಲೆ. ಹೊಡಿಲ? ನೋಡಿ. ಜೈ ಶ್ರೀರಾಮ್. ಯಾವಾಗಲೂ ಜೈ ಶ್ರೀರಾಮ್ ಅಂತ ಹೇಳಮ್ಮ. ಜೈ ಶ್ರೀರಾಮ್, ಜೈ ಶ್ರೀಕೃಷ್ಣ ಅಂತ ಹೇಳು. ಜೈ ಶ್ರೀರಾಮ್, ಜೈ ಕೃಷ್ಣ. ಜೈ ಶ್ರೀಕೃಷ್ಣ. ಜೈ ಕೃಷ್ಣ. ಎಲ್ಲ ಚೆನ್ನಾಗಿಲ್ಲ ವೇಸ್ ಮಕ್ಕೋ. ವೇಸ್ ಮಕ್ಕೊಂತೀನವ. ಎಲ್ಲ ಮಾಡ್ತಾನೆ ನಮ್ಮ ದೇವರು. ಅಂದ್ರೆ ಅಂದ್ರೆ ಆತನ ಚಿತ್ತದಲ್ಲಿ ಇರ್ಬೇಕು. ಅಂದ್ರೆ ಆತನ ಚಿತ್ತದಲ್ಲಿ ಇರಬೇಕು. ಸದಾ ಆತನ ನೆನಿಬೇಕು. ನೆನೆದ್ರೆ ಎಲ್ಲ ಕೊಡ್ತಾನ. ಈಗ ಉಪವಾಸ ಬಿಟ್ಲು ಹೌದಮ್ಮ, ಹೇಳಮ್ಮ. ಎಲ್ಲ ಉಪವಾಸ ಇದ್ದವರು ಬೆಳಗ್ಗೆ ಎಲ್ಲ ಮುಗಿಸ್ಬಿಟ್ರಮ್ಮ. ನೀನು ಈಗ ಮುಗಿಸಾಕತ್ತಿದೆ. ಏನದ ಎಲ್ಲ ಮಾಡ್ಬೇಕಲ್ಲ ಕೆಲಸ. ನೀನು ಇರಮ್ಮ, ಸುಮ್ಮನೆ ಹೇಳಕತ್ತಿದ್ದೀನಿ ಎಲ್ಲ ಮಾತು ವ್ಯರ್ಥ ಮಾತು ಹೇಳಕತ್ತಿದ್ದೆ. ಅವ ಹೇಳವ, ನಮ್ಮ ಅಣ್ಣ ಹುಷಾರಿದ್ನ, ನಾನು ಹುಷಾರಿದ್ನ ಬುದ್ಧಿನ. ಸ್ವಲ್ಪ ನೀನೇ ಹುಷಾರಿದ್ದೆ. ಬೇಡಮ್ಮ, ನಮ್ಮ ಅಣ್ಣ ಹುಷಾರಿದ್ನಂತ ನಂಗೆ ಗೊತ್ತದಮ್ಮ. ನನ್ನ ಕ್ಲಾಸ್ಮೇಟ್ ಎಲ್ಲ ಹೇಳ್ತಾರೆ ನನಗೆ. ಅಣ್ಣ ಭೀಮೇಶ್ ಅಣ್ಣ ಎಲ್ಲರೂ ಹೇಳ್ತಾರ ಅಣ್ಣ ಪಕ್ಕ ಹುಷಾರಿದ್ನಂತ. ನೀನೇ ಹುಷಾರಿತ್ತು ಮತ್ತೆ ಹಂಗೆ. ನೋಡಿ ಸ್ನೇಹಿತರೆ, ನಮ್ಮ ಅಣ್ಣ ಅವರು ಹುಷಾರಿದ್ರಂತ. ಅಂದರೆ ಶಾಲೆಯಲ್ಲಿ ಓದುವಾಗ ಅವ್ರು ಹುಷಾರಿದ್ರು. ಅಂದರೆ ಅಷ್ಟೊಂದು ಪರ್ಫೆಕ್ಟ್ ಏನಾದರೂ ಅವು ಒಬ್ಬೊಬ್ರು ಹೇಳಕತ್ತಾರ. ನಾನು ಅಮ್ಮನ ಕೇಳಮ್ಮ ಅಂತ ಕೇಳೀನಿ. ಹೌದಮ್ಮ? ಯಾರು ಹುಷಾರಿದ್ರು? ಯಾರು ಹುಷಾರಿದ್ರು? ಅಣ್ಣ ಹುಷಾರಿದ್ನಲ್ಲ. ಹಾಂ, ಮತ್ತೆ ಕರೆಕ್ಟಾಗಿ ಅದು. ಇಲ್ಲಿ ನೋಡಿ, ಮುಂದ್ಗಡೆ ಐತಾರಲ್ಲ, ಇಲ್ಲಿ ಲಕ್ಷ್ಮೀ ಮಾತೆ ಐತಾಳ. ಇಲ್ಲಿ ನಮ್ಮ ಅಣ್ಣ ಇದ್ದಾನೆ. ನಮ್ಮ ಅಣ್ಣ ಇನ್ನೇ ಸ್ವರ್ಗದಲ್ಲಿದ್ದಾನೆ. ಲಕ್ಷ್ಮೀ ದೇವಿ ಬಗಳಾಗಿದ್ದಾನೆ. ಅರ್ಥ ಆಯ್ತಾ? ನೀನು ಇಲ್ಲೇ ಇಟ್ಟಿದ್ದಲ್ಲಮ್ಮ, ದೇವರ ಹತ್ರ ಹೋಗಿದ್ದಾನೆ ನಮ್ಮ ಅಣ್ಣ. ಎಲ್ಲಿ ಇದ್ದಿಲ್ಲ. ಅಲ್ಲೇ ಅದ್ರಾಗ ಅಲ್ಲೇ ಇರ್ಬೇಕು ಯಾಕಂದ್ರೆ. ಹಾಂ, ಮತ್ತೆ ಅರ್ಥ ಆಯ್ತಾ? ಹೇಳಮ್ಮ. ಚಳಿ ಗಾಳಿ ಅದ ಕೈಯಿಂದಾಗ ಹಂಗೆ. ಇಲ್ಲಿ ಹೆಂಗೆ ಅದ ವಾತಾವರಣ ಹಂಗೆ ಇರ್ತದ. ಅದೇನು ಸಪ್ರೇಟ್ ಇರ್ತದ? ಹೋಗಿ ಇರ್ತದ, ಗ್ಲಾಸ್ ಇರ್ತಾವ, ಕಿಟಕಿ ಇರ್ತಾವ. ಕಣ್ಣಿಗೆ ಒಂದ್ಸತಿನೂ ಹೋಗಿಲ್ಲ ನಮ್ಮ ಟ್ರೈನ್ಗೆ. ಬಿಸಿಲು ಕಾಲ ಏನು ಎದಕ್ಕೆ ಹೋಗಿದ್ದಿ ಹೇಳು? ಹೆಂಗಮ್ಮ ಅಂತದಲ್ಲ ಅಲ್ಲಿಗೆ ಅಲ್ಲಿ ಹೋಗಿದೆ. ಒಳಗೆ ಹೋಗ್ಬಿಡಮ್ ಸುಮ್ಮನೆ. ಅಲ್ಲಿ ಎಲ್ಲರೂ ನೋಡ್ತಾರಮ್ಮ. ನೋಡ್ಯಾರಂತ. ಯಾರ್ಯಾರು ನೋಡಿದ್ರು? ಎಲ್ಲಾರ ಅಂತಾರ. ನೋಡ್ಲಿ ಬಿಡಮ್ಮ, ನೋಡ್ಲಿ ಬಿಡ ಅವ್ರ ಪಾಪ. ಅವನಿಗೆಲ್ಲ ತಲೆ ಅದ್ರಾಗ ಅದ ಅಂತಾನ ಅವನು. ಯಾರ ಕನ್ನಡ ಮಾತಾಡಮ್ಮ ನೀನು? ಹೊಡೆದು ಬಿಡ್ತೀನಿ ನೋಡೋಗ, ಹೊಡೆದು ಬಿಡ್ತೀನಿ ನೋಡು. ಇರಮ್ಮ ಏನಮ್ಮ ಬರೋ ಇಲ್ಲಿ ಬರ್ರಿ. ಹೋದ್ರು ನೋಡಿ, ಅವ್ರು ನೋಡಿ ಸ್ನೇಹಿತರೆ. ಅವ ಅಕ್ಕಿದ್ಲೆ ಚಲೋ ಇರ್ತಿತ್ತು ನೋಡಮ್ಮ. ಅಕ್ಕ ಇದ್ರೆ ಚಲೋ ಇರ್ತಿದ್ದ. ಬಾ ಅಂತ ಹೇಳ. ಫೋನ್ ಮಾಡಿದಲ್ಲ ನಾನು. ಹಬ್ಬ ಐತಲ್ಲ ಬಾ. ಯಾರು ಬೈತಾಳ? ಹಬ್ಬ ಹೋದ್ಮೇಲೆ ಬರ್ತೀವಿ ಅಂದಾರ. ಎಲ್ಲಿ ಬಂದ್ರವ? ಇನ್ನು ಹಬ್ಬ ಹೋಗ್ಬಿಡ್ತಲ್ಲ. ಹಬ್ಬಗಲ್ಲ, ಹೋದ್ಮೇಲೆ. ಹಬ್ಬ ಹೋದ್ಮೇಲೆ ಬರ್ತಾರಂತ. ಏನು ಗಣಸಿ ತಿನ್ನಕ್ಕೆ ಬರ್ತಾರೇನು? ತಂಗಿರ್ಬೇಕಿತ್ತಮ್ಮ. ಎಂಟರ್ಟೈನ್ಮೆಂಟ್ ಫುಲ್ ಬರ್ತಾ ಇತ್ತು. ಯಾರಿಲ್ಲ. ನೀವು ಒಬ್ಬನೇ ಸಾಕು. ನೀವು ಒಬ್ಬಳೇ ಸಾಕಮ್ಮ ಎಲ್ಲರಿಗೆ. ಇದ್ರ ಸಲುವಾಗಿ ಅಂದ್ರೆ ಏನು ಮಾಡ್ಬೇಕಮ್ಮ ತಂಗಿ? ಕನ್ನಡ ಮಾತಾಡಮ್ಮ. ಎಲ್ಲರೂ ಕನ್ನಡ ಮಾತಾಡ ಪ್ಲೀಸ್. ಬಾಯ್ ಅಂತದ. 8 ಗಂಟೆಗೆ ನೋಡ ಟ್ರೈನು.
ಹೆಂಗೆ ಮೇಡಮ್? ಯಾವಾಗ ಮಾಡ್ಬೇಕು ಯಾವಾಗ ಯಾಕೆ ಹಂಗಾಯ್ತಮ್ಮ ಅದು? ಏನಾಗ್ಯದೇನು ನೋಡಿ ಅಮ್ಮನ ಕಾಲು ಹೆಂಗಾಗಿದೆ, ಕ್ರ್ಯಾಕ್ ಬಂದ್ಬಿಟ್ಟಿದೆ. ಹಾಲಿಗೆ ಸುರ್ದು ಅಂತ ನೋಡವ ಹೆಂಗಾಗಿದೆ ನಿನ್ನ ಕಾಲು. ಎಲ್ಲ ಬರೀ ನಿನ್ನ ಚರ್ಮದಾಗ ರಕ್ತನೇ ಇಲ್ಲ, ಮಾಂಸನೇ ಇಲ್ಲ. ಯಾರು ಬಾ ಅಂತ ಕರಿಬಾರ್ದಮ್ಮ, ಅವ್ರು ಬರಲ್ಲ. ಎಲ್ಲಮ್ಮ ಈ ಸಾಲು ಕಳಿಸಿ ಅವ್ರು ಓದಲ್ಲ ಬಿಡಮ್ಮ, ಎಲ್ಲರೂ ಬಿಟ್ಟಾರ. ಮುಟ್ಟಾರ ಬಿಡ್ತಾರೆ, ಆಯಿತು 10ನೇ ಕ್ಲಾಸ್ ಆದಮೇಲೆ ಬಿಡ್ತಾರೆ ಅವರು. ಅಯ್ಯಲ್ಲಮ್ಮ, 10ನೇ ಕ್ಲಾಸ್ ಆದಮೇಲೆ ಎಲ್ಲಿ ಹೊಂಟಿದ್ದಮ್ಮ ನೀನು? ದುಡಿಬೇಕಾ? ಓದ್ಬಿಡಮ್ಮ, ಚಲೋ ಇದ್ದೀನಿ, ನೀನು ಹುಷಾರಿದ್ದಿ. ಓದ್ಬೇಕಮ್ಮ, ಹಿಂಗೆ ಮಾಡಿದೆ ಹಿಂಗೆ ಎಲ್ಲರೂ ಹಂಗೆ ಮಾಡ್ತಾರ. ಇಲ್ಲಿ ನೋಡಮ್ಮ, ಹೇಳಮ್ಮ. ಏನು ಹೇಳ್ಬೇಕು ಸಬ್ಸ್ಕ್ರೈಬನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಮ್ಮ, ಮಾಡ್ತಾರ, ಇಲ್ಲಾಂದ್ರೆ ಮಾಡಲ್ಲ. ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಹೇಳು. ನೋಡ್ರಿ